Government Higher Primary School, Nerla. So it is in a small village in Kadaba Taluk. So today we are here to implement Cherry Learn for about 65 students studying in this government school. ನನ್ನ ಹೆಸರು ನಂದ ಅಂತ. ನನ್ನ ಮಗ ತ್ರಿಷನ್ ಅಂತ 4ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾನೆ ಇದೇ ಶಾಲೆಯಲ್ಲಿ. ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಒಂದು ಚೆರ್ರಿ ಲರ್ನ್ ಆಪ್, ಇದರ ಮುಖಾಂತರ ಮಕ್ಕಳಿಗೆ ಬೇಕಾದಂತಹ ಪೂರಕವಾದ ಒಂದು ವಿದ್ಯಾಭ್ಯಾಸದ ಜೊತೆಗೆ ಆಟ ಪಾಠ ಮೋಜು ಮಸ್ತಿಯೊಂದಿಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸುವಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಸಾಧನವಾಗಿದೆ. ಈ ಒಂದು ಡಿಜಿಟಲ್ ಯುಗದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯೂ ಒಂದು ಅಡ್ಡಿಯಾಗದಂತೆ, ಮಕ್ಕಳು ಬೇರೆ ಬೇರೆ ರೀತಿಯ ಒಂದು ಚಟಗಳಿಗೆ ಮಾರು ಹೋಗದಂತೆ ಈ ಒಂದು ಆಪ್ ನ ಮೂಲಕ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಆರಂಭಿಸುವುದರೊಂದಿಗೆ ಅವರ ಮುಂದಿನ ಒಂದು ಜೀವನವನ್ನ ಸುಗಮವಾಗಿ ಕಲೀಲಿಕ್ಕೆ ಒಂದು ಪೂರಕವಾದ ಅವಕಾಶವನ್ನ ಈ ಒಂದು ಚೆರ್ರಿ ಲರ್ನ್ ಆಪ್ ನವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಹೆಸರು ಡಾಕ್ಟರ್ ಗಿರೀಶ್ HM. ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಪಾಠ ಮಾಡುವಾಗ ಮಕ್ಕಳಿಗೆ ದೃಶ್ಯದ ಮೂಲಕ ಆ ಪಾಠವನ್ನ ಹೇಳಿಕೊಡುವಂತಹದ್ದು ನಮ್ಮ ಗ್ರಾಮೀಣ ಶಾಲೆಗಳಲ್ಲಿ, ಅದು ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ವಿರಳ. ಆದರೆ ಇಲ್ಲಿ ಡಿಜಿಟಲ್ ಮೂಲಕ ಅಂತಹ ಗ್ರಾಮೀಣದಲ್ಲಿರುವಂತಹ, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಈ ಬಡ ಮಕ್ಕಳಿಗೆ ಇದರ ಉಪಯೋಗ ಸಾಕಷ್ಟಿದೆ. ಈ ಒಂದು ಕಲಿಕೆ ಮಕ್ಕಳಿಗೆ ಚಟುವಟಿಕೆ ಆಧಾರಿತವಾಗೂ ಇದೆ, ಜೊತೆಗೆ ಅವರಿಗೆ ಸಂತಸದಾಯಕವಾಗಿ ಕೂಡ ಕಲಿಯುವಂತಹ ಅವಕಾಶಗಳು ವಿಪುಲವಾಗಿದೆ. ಇದನ್ನ ಉಪಯೋಗಿಸಿಕೊಂಡದ್ದೇ ಆದರೆ ಮಕ್ಕಳ ಒಂದು ಜ್ಞಾನಾರ್ಜನೆ ಬಹಳಷ್ಟು ಮಟ್ಟಕ್ಕೆ ಸುಧಾರಿಸ್ತದೆ, ಜೊತೆಗೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಉಪಯೋಗವೂ ಕೂಡ ಆಗುವಂಥದ್ದು. ನಾವು ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡಿ ಅವರಿಗೆ ಕಲಿಸಿದ ನಂತರ ಅದಕ್ಕೆ ಪೂರಕವಾದಂತಹ ಒಂದು ಓದಿಗೆ ಆಗಿರ್ಬೋದು, ಅವರ ಕಲಿಕೆಗೆ ಆಗಿರ್ಬೋದು, ಜ್ಞಾನಾರ್ಜನೆಗೆ ಆಗಿರ್ಬೋದು ಸಾಕಷ್ಟು ಪ್ರೇರಣೆಯನ್ನ, ಅವಕಾಶಗಳನ್ನ ಒದಗಿಸಿಕೊಡುವಂತಹ ಒಂದು ಆ್ಯಪ್ ಅಂದ್ರೆ ಅದು ಚೆರ್ರಿ ಲರ್ನ್ ಆ್ಯಪ್. ಈ ಆ್ಯಪ್ ಅನ್ನ ನಮ್ಮ ಶಾಲೆಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೀರಿ. ಬಹಳಷ್ಟು ನಮಗೆ ಸಂತೋಷವಾಗಿದೆ. ಆ ಚೆರ್ರಿ ಆ್ಯಪ್ ಅನ್ನ ಒಂದು ಓಪನ್ ಮಾಡ್ತಾ ಇದ್ದಾಗೆ ನಮಗೆ ಇಷ್ಟೊಂದು ಚಟುವಟಿಕೆ ಆಧಾರಿತವಾಗಿ ಇದೆಯೇ, ಮತ್ತೆ ಮುಂದೆ ಹೇಗಿದೆ ಅನ್ನುವಂತಹ ಕುತೂಹಲ ನಮ್ಮ ಶಿಕ್ಷಕರಿಗೆ ನಮಗೆ ಇದೆ. ನಾನು ವಸಂತ. ಚೆರ್ರಿ ಲರ್ನ್ ಅನ್ನೋ ಒಂದು ಹೊಸ ಡಿಜಿಟಲ್ ತಂತ್ರಜ್ಞಾನದ ಒಂದು ಕಲಿಕಾ ಸಾಮಗ್ರಿಯನ್ನು ಇವತ್ತು ನಾವು ಶ್ರೀನಿಧಿ ಭಟ್ ಅವರ ಸಾರಥ್ಯದಲ್ಲಿ ಮಕ್ಕಳಿಗೆ ಪರಿಚಯಿಸಿಕೊಟ್ಟಿದ್ದೇವೆ. ಈ ಆ್ಯಪ್ನಿಂದ ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗಲಿಕ್ಕಿದೆ. ಇದನ್ನು ಸದುಪಯೋಗ ಪಡಿಸಿಕೊಂಡಾದಲ್ಲಿ ಮಕ್ಕಳು ಕಲಿಯುವ ಒಂದು ವಿಷಯದಲ್ಲಿ ಒಳ್ಳೆಯ ರೀತಿಯ ಸ್ಕೋರ್ ಮಾಡುವ ಅವಕಾಶ ಇದೆ. ಯಾವುದೇ ಖಾಸಗಿ ಶಾಲೆ ಅಥವಾ ಯಾವುದೇ ದೊಡ್ಡ ದೊಡ್ಡ ಶಾಲೆಗಳಿಗಿಂತ ಒಳ್ಳೆಯ ಪ್ರತಿಭೆಗಳಿರುವಂತಹ ನಮ್ಮ ಸರ್ಕಾರಿ ಶಾಲೆ ಕೂಡ ಒಳ್ಳೆಯ ರೀತಿ ಅಭಿವೃದ್ಧಿಯಾಗುವಂಥ ಚಾನ್ಸ್ ಇದೆ. ಮಕ್ಕಳು ಕೂಡ ಒಳ್ಳೆಯ ರೀತಿ ಕಲಿಯುವಂಥ ಅವಕಾಶ ಇದೆ. ಅದೇ ರೀತಿ ಈ ಅವಕಾಶವನ್ನು ಈ ಮಕ್ಕಳಿಗೆ ಇವತ್ತು ಈ ಚೆರ್ರಿ ಲರ್ನನ್ನು ಉಚಿತವಾಗಿ ನೀಡಬೇಕಿದ್ರೆ ಅದಕ್ಕೆ ಸಹಕರಿಸಿದಂತಹ ತಿರುಮಲ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಮಂಗಳೂರು, ಇದರ ಪ್ರೊಪ್ರೈಟರ್ ಆದಂತಹ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆದಂತಹ ತಿರುಮಲೇಶ್ವರ ಇವರು ಇದನ್ನು ಪ್ರಾಯೋಜಿಸಿದ್ದಾರೆ. ಇವರಿಗೂ ಕೂಡ ಮೊದಲನೇದಾಗಿ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶಾಲಾ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಹಾಗೂ ಪೋಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ಮಕ್ಕಳು ಇದನ್ನು ಸದುಪಯೋಗ ಪಡ್ಕೊಳ್ಳಿ. ನನ್ನ ಹೆಸರು ಜಯಶ್ರೀ ಎಸ್. ಚೆರ್ರಿ ಆ್ಯಪಿನ ಬಗ್ಗೆ ನಮ್ಮ STMC ಅಧ್ಯಕ್ಷರು ತುಂಬ ಕುತೂಹಲದಿಂದ ನಮ್ಮ ಮಕ್ಕಳಿಗೆ ತುಂಬ ಶೈಕ್ಷಣಿಕವಾಗಿ ಇಂಪ್ರೂವ್ ಆಗುವಂತೆ ಏನಾದರೂ ಒಂದು ಉತ್ತಮ ಕೆಲಸವನ್ನು ಮಾಡಬೇಕು ಅಂತ ಹಠದಲ್ಲಿ ತಮ್ಮನ್ನು ಭೇಟಿಯಾಗಿ ಇಲ್ಲಿಗೆ ಮಕ್ಕಳಿಗೆ ಉಪಯೋಗವಾಗುವಂಥ ಆ್ಯಪನ್ನು ಪೋಷಕರ ಮೂಲಕ ಅದನ್ನು ಡೌನ್ಲೋಡ್ ಮಾಡಿಸಿ ಉತ್ತಮ ಕಲಿಕೆಗೆ ಅದರಿಂದ ಏನೆಲ್ಲ ಪ್ರಯೋಜನ ಎಂಬುದನ್ನು ತಾವು ನಮ್ಮ ಶ್ರೀನಿಧಿ ಇವರು ಎಲ್ಲ ಪೋಷಕರಿಗೆ ಕೂಡ ಅದರ
ಉಪಯೋಗವನ್ನ ತಿಳಿಸಿಕೊಟ್ಟಿರುತ್ತಾರೆ. ಪಾಠಗಳೆಲ್ಲ ಅಂದ್ರೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಈ ಅನುಮೋದನೆ ಕೊಟ್ಟಿರುವುದರಿಂದ ಪಾಠಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು, ವಿಡಿಯೋ ಚಟುವಟಿಕೆಗಳು ಕೂಡ ಇದರಲ್ಲಿ ಇರುವುದರಿಂದ ಮಕ್ಕಳು ನೋಡಿ ಕಲಿಯಲಿಕ್ಕೆ, ಹಾಗೆ ಅದನ್ನು ತಪ್ಪು ಏನಾದ್ರೂ ಇದ್ರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಕಲೀಲಿಕ್ಕೆ, ಅವರನ್ನು ಅವರೇ ಮೌಲ್ಯಮಾಪನ ಮಾಡಿಕೊಳ್ಳುವುದಕ್ಕೂ ಕೂಡ, ಅದೇ ರೀತಿಯಲ್ಲಿ ಪೋಷಕರಿಗೆ ಕೂಡ ಒಂದು ಹೇಳಿಕೊಡುವಂತಹ ಆ ಮನಸ್ಸು ಕೂಡ ಉತ್ತಮ ರೀತಿಯಲ್ಲಿ ಅವರಿಗೆ ಕೂಡ ಒಂದು ಸಂತೋಷ ಆಗುವಂತಹ ಒಂದು ತರಬೇತಿಯ ಕಾರ್ಯಕ್ರಮವು ಉತ್ತಮವಾಗಿತ್ತು. ಹಾಗೆ ಇದೆಲ್ಲರಿಗೂ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ಇನ್ನೂ ಆಕರ್ಷಣೀಯವಾಗಿ ನಮ್ಮ ಶಾಲೆಗೆ ತೊಡಗಿಸಿಕೊಳ್ಳಲು ಕೂಡ ಇನ್ನು ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗುವುದರಲ್ಲಿ ನಮ್ಮ STMC ಅಧ್ಯಕ್ಷರಾದ ಶ್ರೀ ವಸಂತ ಇವರು ತುಂಬ ಹೃದಯದವರಿಗೆ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೇನೆ.